ಸಂಸಾರವನ್ನು ಹಸುವಿನಿಂದ ನಷ್ಟವಾಗುವುದನ್ನ ತಡೆಯಲು ಭಗವಂತ ಶಿವ ಭಿಕ್ಷೆ ಕೇಳಿದೆ ಅಂದ್ರೆ ನೀವು ನಂಬ್ತೀರಾ? ಈ ಕತೆ ಶಿವಪಾರ್ವತಿಯಿಂದ ಶುರುವಾಗುತ್ತೆ. ಶಿವ ಹೇಳ್ತಾನೆ, ಈ ಒಂದು ಸಂಸಾರದ ಹಸಿವು, ಆಸೆ ಇವೆಲ್ಲವೂ ನಶ್ವರ ಅಂತ ಪಾರ್ವತಿ ಮಾತೆಗೆ ಅಂದಾಗ ಪ್ರಕೃತಿ ಮಾತೆಯಾದ ಪಾರ್ವತಿಗೆ ಆ ಒಂದು ವಿಷಯದಲ್ಲಿ ಬೇಸರವಾಗುತ್ತೆ. ಮತ್ತೆ ಕೋಪದಿಂದ ತನ್ನ ಶಕ್ತಿಯನ್ನು ಮರೆ ಮಾಡ್ತಾಳೆ. ಆಗ ಇಡೀ ಸೃಷ್ಟಿಯಲ್ಲಿ ಬರಗಾಲ ಬರುತ್ತೆ, ಗದ್ದೆಗಳು ಬಂಜರ ಭೂಮಿಯಾಗುತ್ತೆ, ನದಿಗಳು ನೀರಿಲ್ಲದೆ ಬರದಾಗುತ್ತೆ, ಶಿವಗಣಗಳು ಹಸುವಿನಿಂದ ಇರೋ ಪರಿಸ್ಥಿತಿ ಬರುತ್ತೆ. ಆಗ ಮಹಾದೇವ ಶಿವನಿಗೂ ತಿಳಿಯುತ್ತೆ, ಅನ್ನ ಬರಿ ಒಂದು ಮಾಯೆಯಲ್ಲ, ಅದು ಜೀವನದ ಒಂದು ಆಧಾರ ಅಂತ. ತನ್ನ ಭಕ್ತರ ಹಸಿವನ್ನು ನೀಗಿಸಲು ಶಿವ ಸ್ವಯಂ ಭಿಕ್ಷೆ ಕೇಳಲು ಭೂಮಿಗೆ ಬರ್ತಾನೆ. ಆಗ ಎಲ್ಲಿ ನೋಡಿದರೂ ಎಲ್ಲಾ ಕಡೆ ಬರಗಾಲ. ಆಗ ಶಿವನಿಗೆ ತಿಳಿಯುತ್ತೆ, ಕಾಶಿ ನಗರದಲ್ಲಿ ಪಾರ್ವತಿ ಅನ್ನದಿಂದ ಪರಿಪೂರ್ಣಳಾಗಿದ್ದಾಳೆ ಅಂತ. ಮತ್ತೆ ಅಲ್ಲಿ ಅನ್ನದಾಸೋಹ ನಡೆಯುತ್ತಿರುವುದು ತಿಳಿಯುತ್ತೆ. ಆಗ ಶಿವ ಅಲ್ಲಿ ಬಂದು ಅನ್ನಪೂರ್ಣ ಹತ್ರ ಭಿಕ್ಷೆ ಕೇಳಿದಾಗ ಮಾತೆ ಅನ್ನವನ್ನ ನೀಡ್ತಾಳೆ. ಆಗ ಶಿವ ಅದನ್ನ ಇಡೀ ಸಂಸಾರಕ್ಕೆ ನೀಡುತ್ತಾನೆ. ಆಗ ಬಂದ ಬರಗಾಲ ಮಾಯವಾಗಿ ಹೋಗುತ್ತೆ. ಈ ಒಂದು ಅನ್ನ ಕೊಟ್ಟ ಜಾಗ ಈಗ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕ ಕಾಶಿ ಅನ್ನಪೂರ್ಣ ದೇವಾಲಯವಾಗಿದೆ. ಈ ಒಂದು ದೇವಾಲಯದಲ್ಲಿ ಜಗನ್ಮಾತೆ ಚಿನ್ನದ ಅಕ್ಷಯ ಪಾತ್ರೆ ಹಿಡ್ಕೊಂಡಿರುವ ಮೂರ್ತಿ ಇದೆ. ನೀವು ಅನ್ನಕ್ಕೆ ಬೆಲೆ ಕೊಡೋರಾಗಿದ್ರೆ ಕಾಮೆಂಟ್ ಅಲ್ಲಿ ಅನ್ನಪೂರ್ಣ ಅಂತ ಟೈಪ್ ಮಾಡಿ. ಈ ತರ ಇನ್ನೂ ಹಲವಾರು ದೇವಾಲಯಗಳ ಬಗ್ಗೆ ತಿಳಿಯಲು ನನ್ನ